ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 23 ದೇವಹೂತಿಯ ಪ್ರಲಾಪ. ಇದರಿಂದ 2 ಶ್ಲೋಕಗಳನ್ನ ತಿಳ್ಕೊಳ್ಳೋಣ. ಶ್ಲೋಕ 40. ವೈಶ್ರಂಭಕೆ ಸುರಸನೆ ನಂದನೆ ಪುಷ್ಪಭದ್ರಕೆ ಮಾನಸೆ ಚೈತ್ರ ರಥ್ಯೇ ಚ ಸ ರೇಮೆ ರಾಮಯ ರಥಃ. ಅನುವಾದ: ತನ್ನ ಪತ್ನಿಯಿಂದ ತೃಪ್ತಿಯನ್ನು ಅನುಭವಿಸಿದ ಕರ್ದಮನು ಆಕಾಶ ಭವನದಲ್ಲಿ ವಿಹರಿಸುತ್ತಾ ಮೇರು ಪರ್ವತದ ಮೇಲೆ ಮಾತ್ರವಲ್ಲ, ವೈಶ್ರಂಭಕ, ಸುರಸನ, ನಂದನ, ಪುಷ್ಪಭದ್ರಕ, ಚೈತ್ರರಥ್ಯ ಮೊದಲಾದ ಉದ್ಯಾನಗಳಲ್ಲೂ ಮಾನಸ ಎಂಬ ಸರೋವರದಲ್ಲೂ ರಮಿಸಿದನು. ಶ್ಲೋಕ 41. ಭ್ರಾಜಿಷ್ಣುನ ವಿಮಾನೇನ ಕಾಮಗೇನ ಮಹೀಯಸ ವೈಮಾನಿಕ ನತ್ಯಶೇತ ಚರಲ್ಲೋಕಾನ್ ಯಥಾನಿಲಃ. ಅನುವಾದ: ಹೀಗೆ ಗಾಳಿಯಲ್ಲಿ ಯಾವುದೇ ನಿಯಂತ್ರಣವಿಲ್ಲದೆ ಎಲ್ಲೆಂದರಲ್ಲಿ ಸಂಚರಿಸುವ ವಾಯುವಿನಂತೆ ಕರ್ದಮನು ಪ್ರಯಾಣ ಮಾಡಿದನು. ತಾವು ಇಚ್ಛಿಸಿದಂತೆ ಸಂಚರಿಸುವ ಆ ಮಹಾದ್ಭುತ ವಿಮಾನದಲ್ಲಿ ದೇವತೆಗಳನ್ನೂ ಮೀರಿ ಯಾನ ಮಾಡಿದನು. ಇವು ಶ್ಲೋಕಗಳು ಮತ್ತೆ ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಗಂಧರ್ವ ಕನ್ಯೆಯರಿಂದ ಸೇವಿತಳಾದಂತಹ ತನ್ನ ಪ್ರೀತಿಯ ಪತ್ನಿ ಇದ್ದಾಳಲ್ಲ, ಅವಳಲ್ಲಿ ಅನುರಕ್ತಳಾದ ಹಾಗೆ ಕಂಡ್ರೂ ಕೂಡ ಆ ಮುನಿ ಏನ್ ಮಾಡ್ದ, ತನ್ನ ಸಂಯಮವನ್ನ ಕಳ್ಕೊಂಡಿಲ್ಲ. ಅವ್ರು ನೋಡೋದಕ್ಕೆ ಹೇಗ್ ಕಾಣಿಸ್ತಾ ಇದ್ರು ಅಂತಂದ್ರೆ, ರಾತ್ರಿಯ ಹೊತ್ತು ಹೇಗೆ ನಕ್ಷತ್ರಗಳ ಮಧ್ಯೆ ಇರುವಂತ ಚಂದ್ರ ಕಾಣಿಸ್ತಾನೋ ಅದೇ ರೀತಿ ಕರ್ದಮ ಮುನಿಗಳು ತಮ್ಮ ಪತ್ನಿಯ ಜೊತೆ ಅವರು ಪ್ರಕಾಶಿಸ್ತಾ ಇದ್ರು. ಆ ಆಕಾಶ ಭವನದಲ್ಲಿ ಕೂತ್ಕೊಂಡು ಕರ್ದಮ ಏನ್ ಮಾಡ್ತಾರೆ, ಮೇರು ಪರ್ವತಗಳ ವಿಹಾರ ಕಣಿವೆಗಳಿಗೆ ಅವರು ಪ್ರಯಾಣ ಮಾಡ್ತಾರೆ. ಅಲ್ಲಿರುವಂತಹ ತಣ್ಣನೆಯ ಸುಗಂಧ ಭರಿತ ಮಂದ ಮಾರುತಗಳಿಂದ ಕೂಡಿದಂತಹ ಆ ಗಾಳಿ ಇರುತ್ತಲ್ಲ, ಅದು ಮತ್ತಷ್ಟು ಅವರನ್ನ ಇನ್ನೂ ಕಾಮೋದ್ದೀಪನಗೊಳಿಸ್ತಾ ಇತ್ತು. ಅಂದ್ರೆ ಅವರಿಗೆ ಕಾಮ ಅನ್ನೋದು ಇನ್ನೂ ಹೆಚ್ಚು ಮಾಡ್ತಾ ಇತ್ತು. ಸಾಮಾನ್ಯವಾಗಿ ಈ ಕಣಿವೆಗಳಲ್ಲಿ ದೇವತೆಗಳ ಧನಾಧಿಪತಿಯಾದಂತಹ ಕುಬೇರ ಸುಂದರ ಸ್ತ್ರೀಯರಿಂದ ಸುತ್ತುವರಿದವನಾಗಿ ಸಿದ್ಧರಿಂದ ಸ್ತುತಿಗೊಳ್ತಾ ಅವನು ಇಲ್ಲಿ ವಿಹಾರ ಮಾಡ್ತಾನೆ. ಅದೇ ರೀತಿ ಕರ್ದಮ ಮುನಿಗಳು ಕೂಡ ಇಲ್ಲಿ ಸುಂದರಿಯರಾದಂತಹ ದೇವಕನ್ಯೆಯರು ಮತ್ತೆ ತನ್ನ ಪತ್ನಿಯಿಂದ ಸುತ್ತುವರಿದವರಾಗಿ ಇಲ್ಲಿ ಈ ಮೇರು ಕಣಿವೆಗಳಲ್ಲಿ ವಿಹರಣೆ ಮಾಡ್ತಾ ಅನೇಕ ವರ್ಷಗಳ ಕಾಲ ಭೋಗ ಜೀವನವನ್ನ ನಡೆಸ್ತಾ ಇದ್ರು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಹೇಳ್ತಾರೆ, ತನ್ನ ಪತ್ನಿಯಿಂದ ತೃಪ್ತಿಯನ್ನ ಅನುಭವಿಸಿದಂತಹ ಕರ್ದಮ ಮುನಿಗಳು ಆಕಾಶ ಭವನದಲ್ಲಿ ವಿಹಾರಣೆ ಮಾಡ್ತಾ ಮಾಡ್ತಾ ಮೇರು ಪರ್ವತದ ಮೇಲೆ ಮಾತ್ರ ಅಲ್ಲ, ಇನ್ನು ಬೇಕಾದಷ್ಟು ಉದ್ಯಾನವನಗಳಲ್ಲೂ, ಆ ಉದ್ಯಾನವನಗಳ ಹೆಸರುಗಳೇನು ಅಂತಂದ್ರೆ ವೈಶ್ರಂಭಕ, ಸುರಸನ, ನಂದನ, ಪುಷ್ಪಭದ್ರಕ, ಚೈತ್ರರಥ್ಯ ಈ ರೀತಿಯ ಉದ್ಯಾನವನಗಳಲ್ಲೂ ಮತ್ತೆ ಮಾನಸ ಅನ್ನುವಂತಹ ಸರೋವರದಲ್ಲೂ ಕೂಡ ರಮಿಸ್ತಾ ಇದ್ರು ಅಂತಂದ್ಬಿಟ್ಟು ಹೇಳಿದ್ದಾರೆ. ಆಮೇಲೆ ಹೇಳ್ತಾರೆ, ಹೀಗೆ ಗಾಳಿನಲ್ಲಿ ಯಾವುದೇ ನಿಯಂತ್ರಣನೇ ಇಲ್ಲದೆ ಅವ್ರಿಗೆ ಯಾರು ಎಲ್ಲೂ ಸ್ಟಾಪ್ ಮಾಡೋರಿಲ್ಲ, ಎಲ್ಲಂದ್ರಲ್ಲಿ ಸಂಚಾರ ಮಾಡುವಂತ ವಾಯುವಿನ ಹಾಗೆ ಕರ್ದಮ ಮುನಿಗಳು, ಈಗ ಗಾಳಿನ ಯಾರಾದ್ರೂ ತಡಿಯಕ್ ಸಾಧ್ಯನಾ? ಯಾರು ತಡೆಯೋದಿಲ್ಲ. ಅದಕ್ಕೋಸ್ಕರ ಅದು ಎಲ್ಲಿ ಬೇಕೋ ಅಲ್ಲಿ ಹೋಗ್ತಾ ಇರುತ್ತೆ, ಸಂಚಾರ ಮಾಡ್ತಾ ಇರುತ್ತಲ್ಲ, ಅದೇ ರೀತಿ ಕರ್ದಮ ಮುನಿಗಳು ಕೂಡ ಪ್ರಯಾಣವನ್ನ ಮಾಡ್ತಾರೆ. ತಾವಿಚ್ಛೆ ಪಟ್ಟ ಹಾಗೆ ಸಂಚಾರ ಮಾಡುವಂತ ಆ ಮಹಾ ಅದ್ಭುತ ವಿಮಾನದಲ್ಲಿ ದೇವತೆಗಳನ್ನೂ ಕೂಡ ಮೀರಿಸಿ ಅವರು ಯಾನವನ್ನ ಮಾಡ್ತಾರೆ. ಅಷ್ಟು ದೇವತೆಗಳು ಮಾಡಿರೋದಿಲ್ಲ, ಅಷ್ಟು ಪ್ರಯಾಣಗಳನ್ನ ಇವರು ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದ್ರ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ದೇವತೆಗಳು ವಾಸಿಸುತ್ತಿರುವ ಲೋಕಗಳು ತಮ್ಮ ತಮ್ಮ ಕಕ್ಷೆಗಳಿಗೆ ಸೀಮಿತವಾಗಿವೆ. ಆದರೆ ಕರ್ದಮ ಮುನಿಯು ತನ್ನ ಯೋಗ ಶಕ್ತಿಯಿಂದ ಬ್ರಹ್ಮಾಂಡದ ಎಲ್ಲಾ ಕಡೆಯೂ ಎಲ್ಲಾ ದಿಕ್ಕುಗಳಲ್ಲೂ ಯಾವುದೇ ಪ್ರತಿಬಂಧವಿಲ್ಲದೆ ಸಂಚರಿಸಬಲ್ಲವರಾಗಿದ್ದರು. ಅಂದ್ರೆ ಇಲ್ಲಿ ಅರ್ಥ, ದೇವತೆಗಳು ವಾಸ ಮಾಡ್ತಾ ಇರುವಂತಹ ಲೋಕಗಳಿಗೆ ಕೆಲವೊಂದು ಸೀಮಿತ ಇರುತ್ತೆ, ಅವರಿಗೆ ತಮ್ಮ ತಮ್ಮ ಕಕ್ಷೆಗಳು ಅಂತ ಇರುತ್ತೆ. ಅಂದ್ರೆ ಈ ಬಾರ್ಡರ್ ವರೆಗೂ ಅವರು ಓಡಾಡಬಹುದು ಅಂತಿರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಬಾರ್ಡರ್ ಇರುತ್ತೆ, ಅದರ ಒಳಗಡೆ ಅವ್ರು ಎಲ್ಲಿ ಬೇಕಾದ್ರೂ ಓಡಾಡ್ಕೋಬಹುದು. ಆದ್ರೆ ಕರ್ದಮ ಮುನಿಗಳಿಗೆ ಆ ರೀತಿಯ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ. ಯಾಕೆ? ಅವರು ಯೋಗ ಶಕ್ತಿಯಿಂದ ಸಂಚಾರ ಮಾಡ್ತಾ ಇದ್ದಂಥವ್ರಲ್ವಾ, ಅದಕ್ಕೋಸ್ಕರ ತಮ್ಮ ಯೋಗ ಶಕ್ತಿಯಿಂದ ಅವರು ಬ್ರಹ್ಮಾಂಡದ ಎಲ್ಲಾ ಕಡೆ ಎಲ್ಲಾ ದಿಕ್ಕುಗಳಿಗೂ ಕೂಡ ಯಾವುದೇ ಒಂದು ರೆಸ್ಟ್ರಿಕ್ಷನ್, ಪ್ರತಿಬಂಧನೆ ಏನೂ ಇಲ್ಲದೆ ಅವರು ಸಂಚರಿಸಬಹುದಾಗಿತ್ತು. ಬ್ರಹ್ಮಾಂಡದ ಒಳಗೆ ಜೀವಿಸುವ ಜೀವಿಗಳನ್ನು ಬದ್ಧಾತ್ಮರು ಎಂದು ಕರೆಯಲಾಗುವುದು. ಅಂದರೆ ಎಲ್ಲೆಂದರಲ್ಲಿ ಸಂಚರಿಸಲು ಅವರಿಗೆ ಸಾಧ್ಯವಿಲ್ಲ.
ನಾವು ಈ ಭೂಲೋಕದ ನಿವಾಸಿಗಳು, ಬೇರೆ ಲೋಕಗಳಿಗೆ ನಾವು ಅಡೆತಡೆ ಇಲ್ಲದೆ ಹೋಗಲಾರೆವು. ಅಂದ್ರೆ ಅರ್ಥ ಏನು? ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ, ಬ್ರಹ್ಮಾಂಡದ ಒಳಗಡೆ ಯಾರು ಜೀವಿಸ್ತಾರೋ ಅಂತ ಜೀವಿಗಳನ್ನ ಬದ್ಧಾತ್ಮರು ಅಂತ ಕರೆಯೋದು. ಅಂದ್ರೆ ಅವ್ರು ಎಲ್ಲಂದ್ರಲ್ಲಿ ಹೋಗೋದಕ್ಕೆ ಸಾಧ್ಯ ಇಲ್ಲ, ಆ ಭೂಲೋಕದಲ್ಲಿ ಮಾತ್ರ ಓಡಾಡಬೇಕು. ನಾವು ಈ ಭೂಲೋಕದ ನಿವಾಸಿಗಳು, ನಾವು ಯಾವ ಲೋಕಕ್ಕಂದ್ರೆ ಆ ಲೋಕಕ್ಕೆ ಯಾವುದು ಅಡೆತಡೆ ಇಲ್ಲದೆ ನಾವು ಹೋಗೋದಕ್ಕೆ ಸಾಧ್ಯ ಇಲ್ಲ. ನಾವು ಹೋದ್ರೆ ಅಲ್ಲಿ ಅಡೆತಡೆಗಳು ಇದ್ದೇ ಇರುತ್ತೆ ಅಂತ ಅಂದ್ಬಿಟ್ಟು, ಈ ಆಧುನಿಕ ಕಾಲದಲ್ಲಿ ಮನುಷ್ಯನು ಬೇರೆ ಲೋಕಗಳಿಗೆ ಹೋಗಲು ಪ್ರಯತ್ನಿಸುತ್ತಿದ್ದಾನೆ, ಆದರೆ ಈವರೆಗೆ ಅದರಲ್ಲಿ ಅವನು ಸಫಲನಾಗಿಲ್ಲ. ಅಂದ್ರೆ ಅರ್ಥ ಇಲ್ಲಿ ಭೂಲೋಕದ ನಿವಾಸಿಗಳಿಗೆ ಬೇರೆ ಊರ್ಧ್ವ ಲೋಕಗಳಿಗೆ ಅಥವಾ ಅಧೋಲೋಕ ಆಗಿರ್ಬೋದು ಹೋಗೋದಕ್ಕೆ ನಮಗೆ ನಿರ್ಬಂಧನೆ ಇದೆ, ನಮಗೆ ತಡೆ ಇದೆ, ಆದ್ರೆ ನಾವು ಹೋಗೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈಗ ಆಧುನಿಕ ಯುಗದಲ್ಲಿ ಏನ್ ಮಾಡ್ತಾ ಇದ್ದಾನೆ ಮನುಷ್ಯ? ಬೇರೆ ಬೇರೆ ಲೋಕಗಳಿಗೂ ಕೂಡ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ, ಆದ್ರೆ ಇದುವರೆಗೂ ಕೂಡ ಅವನು ಸಫಲನಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬೇರೆ ಲೋಕಗಳಿಗೆ ಯಾನ ಮಾಡುವುದು ಅಸಾಧ್ಯ, ಏಕೆಂದರೆ ಪ್ರಕೃತಿಯ ನಿಯಮದ ಪ್ರಕಾರ ದೇವತೆಗಳು ಕೂಡ ಒಂದು ಲೋಕದಿಂದ ಮತ್ತೊಂದು ಲೋಕಕ್ಕೆ ಸಂಚರಿಸಲಾರರು. ಆದರೆ ಕರ್ದಮ ಮುನಿಯು ತನ್ನ ಯೋಗ ಶಕ್ತಿಯಿಂದ ದೇವತೆಗಳ ಸಾಮರ್ಥ್ಯವನ್ನೂ ಮೀರಬಲ್ಲವನು ಮತ್ತು ಅಂತರಿಕ್ಷದಲ್ಲಿ ಎಲ್ಲಿ ಬೇಕೆಂದರಲ್ಲಿ ಸಂಚರಿಸಬಲ್ಲವನಾಗಿದ್ದನು. ಅಂದ್ರೆ ಗುರುಗಳು ಹೇಳೋದು, ಈಗ ನಾವು ಒಂದು ಲೋಕವನ್ನ ಬಿಟ್ಟು ಇನ್ನೊಂದು ಲೋಕಕ್ಕೆ ಪ್ರಯಾಣ ಮಾಡೋದು ಸಾಧ್ಯ ಇಲ್ಲ. ದೇವತೆಗಳಿಗೂ ಕೂಡ ಅವರವರ ಲೋಕದಲ್ಲಿ ಅವ್ರು ಇರ್ಬೋದೇ ಹೊರತು ಅವ್ರು ಅಲ್ಲಿಂದ ಬೇರೆ ಲೋಕಗಳಿಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ಅರ್ಹತೆ ಇರುತ್ತೆ, ಅದನ್ನ ಪಡಿಬೇಕು, ಯೋಗ್ಯತೆ ಇರುತ್ತೆ, ಅದನ್ನ ಪಡಿಬೇಕು, ಆಗ್ಲೇ ನಾವು ಹೋಗೋದಕ್ಕಾಗೋದು. ಈಗ ನಾವು ಪುಣ್ಯವನ್ನ ಮಾಡಿ 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 ಜಾಸ್ತಿ ಪುಣ್ಯವನ್ನ ಸಂಪಾದನೆ ಮಾಡಿ ನೆಕ್ಸ್ಟ್ ನಾವು ಸತ್ತಾಗ ನಮ್ಗೆ ದೇವಲೋಕ ಸಿಗಬಹುದು. ಆ ರೀತಿ ನಾವು ಪಡ್ಕೊಳ್ಬೇಕೆ ಹೊರತು ಇಲ್ಲಿಂದ ಯಾವುದೋ ಒಂದು ರೀತಿಯಲ್ಲಿ ನಾನು ಅಲ್ಲಿಗೆ ಹೋಗ್ತೀನಿ, ಪ್ರಯಾಣ ಮಾಡ್ತೀನಿ ಅಂತಂದ್ರೆ ಅದು ಅಸಾಧ್ಯ. ಪ್ರಕೃತಿ ನಿಯಮದ ಪ್ರಕಾರ ದೇವತೆಗಳು ಕೂಡ ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಸಂಚಾರ ಮಾಡೋದಕ್ಕಾಗೋದಿಲ್ಲ. ಆದ್ರೆ ಕರ್ದಮ ಮುನಿಗಳಿಗೆ ಸಂಚಾರ ಮಾಡೋದಕ್ಕಾಗತ್ತೆ. ಯಾಕೆ ಅಂತಂದ್ರೆ ಅವ್ರಿಗೆ ಯೋಗ ಶಕ್ತಿಯನ್ನ ಪಡೆದಿದ್ದಾರೆ. ಅದರಿಂದ ದೇವತೆಗಳಿಗೆ ಏನ್ ಸಾಮರ್ಥ್ಯ ಇದೆಯೋ ಅದನ್ನು ಕೂಡ ಮೀರುವಷ್ಟು, ಮತ್ತೆ ಅಂತರಿಕ್ಷದಲ್ಲಿ ಎಲ್ಲಿ ಬೇಕೋ ಅಲ್ಲಿ ಸಂಚಾರ ಮಾಡುವಷ್ಟು ಅವರಿಗೆ ಕೆಪಾಸಿಟಿ ಇತ್ತು ಅಂತ. ಯಾಕೆ? ಅವರು ಯೋಗ ಶಕ್ತಿಯನ್ನ ಪಡೆದಿದ್ರಿಂದ. ಹೋಲಿಕೆಯು ಇಲ್ಲಿ ತುಂಬಾ ಸೂಕ್ತವಾಗಿದೆ. ಯಥಾ ಅನಿಲಹ ಎಂಬ ಪದಗಳು ಗಾಳಿಯು ಹೇಗೆ ಯಾವುದೇ ಪ್ರತಿಬಂಧವಿಲ್ಲದೆ ಎಲ್ಲೆಂದರಲ್ಲಿ ಸಂಚರಿಸಬಲ್ಲುದೋ ಹಾಗೆ ಕರ್ದಮ ಮುನಿಯೂ ಕೂಡ ಅನಿರ್ಬಂಧವಾಗಿ ಬ್ರಹ್ಮಾಂಡದ ಎಲ್ಲಾ ದಿಕ್ಕುಗಳಲ್ಲೂ ಸಂಚರಿಸಿದನು ಎಂಬುದನ್ನು ಸೂಚಿಸುತ್ತದೆ. ಅಂದ್ರೆ ಇಲ್ಲಿ ಒಂದು ಹೋಲಿಕೆಯನ್ನ ಕೊಟ್ಟು ಹೇಳಿದಾರ, ಗಾಳಿಯ ಹೋಲಿಕೆಯನ್ನು ಕೊಟ್ಟಿದಾರಲ್ಲ, ಅದು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಗಾಳಿ ಎಲ್ಲಿ ಬೇಕಾದ್ರೂ ಅದಕ್ಕೇನೂ ರೆಸ್ಟ್ರಿಕ್ಷನ್ ಇಲ್ಲದೆ, ಯಾರು ತಡೆಯೋದಕ್ಕೆ ಸಾಧ್ಯ ಇಲ್ಲದೆ ಎಲ್ಲಿ ಬೇಕೋ ಅದು ಸಂಚಾರ ಮಾಡುತ್ತಲ್ಲ, ಅದೇ ರೀತಿ ಕರ್ದಮ ಮುನಿಗಳೂ ಕೂಡ ಯಾವುದೇ ನಿರ್ಬಂಧನೆಗಳು ಇಲ್ಲದೆ ಬ್ರಹ್ಮಾಂಡದ ಎಲ್ಲ ದಿಕ್ಕುಗಳಲ್ಲೂ ಕೂಡ ಸಂಚಾರ ಮಾಡ್ತಾ ಇದ್ರು, ಅಥವಾ ಮಾಡುವಷ್ಟು ಅವರಿಗೆ ಯೋಗ್ಯತೆ ಇತ್ತು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.